ಗುಜರಾತ್ನಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಭೇಟಿಯಾದ ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ವಿಲ್ಸನ್ ಏರ್ ಇಂಡಿಯಾ ಎಂಡಿ ಮತ್ತು ಸಿಇಒ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. 20 ನಿಮಿಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕ್ಯಾಂಪ್ಬೆಲ್ ಅವರು ಚರ್ಚೆ ನಡೆಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ವಿವರ ಜೊತೆಗೆ ಏನ್ ಕತೆ, ಯಾಕೆ ಹೀಗಾಯಿತು, ಇಲ್ಲಿವರೆಗೂ ಏನ್ ಡೆವಲಪ್ಮೆಂಟ್ಸ್ಗಳಾಗಿರೋದು, ಅಲ್ಲಿದ್ದಂಥ ವಿಮಾನದಲ್ಲಿದ್ದಂಥ 241 ಮಂದಿ ಸಾವನ್ನಪ್ಪಿದ್ರೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ದುರಂತ ಆದ ಜಾಗದಲ್ಲಿ. ಹೀಗಾಗಿ ಇದೆಲ್ಲದರ ಬಗ್ಗೆ ಕೂಡ ವಿವರಿಸಿರೋದು. ಗುಜರಾತ್ನಲ್ಲಿ ಆಗಿರುವಂಥ ಈ ಭೀಕರ ವಿಮಾನ ದುರಂತ ಏನಿದೆ ಹಿಂದೆಂದೂ ಕೂಡ ಕಂಡು ಕೇಳರಿಯದ ದುರಂತ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ಅವರು ಭೇಟಿಯಾಗಿರೋದು. 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರೋದು ಏರ್ ಇಂಡಿಯಾ ಸಿಇಒ. ಈಗಾಗಲೇ ನೋಡಿ, ಬೋಯಿಂಗ್ ವಿಮಾನಗಳು ಪದೇ ಪದೇ ಪತನ ಆಗೋದಕ್ಕೆ ಅಥವಾ ಒಂದಷ್ಟು ಸಮಸ್ಯೆಗಳು ಎದುರಾಗೋದಕ್ಕೆ ಏನು ಕಾರಣ ಬೇಕಲ್ಲ, ಪದೇ ಪದೇ ಯಾಕೆ ಹೀಗಾಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ಸೇಫ್ ಈ ಜರ್ನಿ, ವಿಮಾನ ಜರ್ನಿ ಅಂತ ಬಂದಾಗ ಪ್ರತಿಯೊಬ್ಬರು ವಿಮಾನ ಹಾರಾಡುವಂಥ ಸಂದರ್ಭದಲ್ಲಿ ಹೆದರ್ಕೊಳ್ತಾರೆ ನಿಜ. ಬಟ್ ಈ ರೀತಿಯಾಗಿ ಬಿದ್ದೋಗುತ್ತೆ, ದುರಂತ ಆಗುತ್ತೆ ಅಂತ ಯಾರು ತಾನೇ ನಿರೀಕ್ಷೆ ಮಾಡಿರ್ತಾರೆ. ಹಾಗಾಗಿ ಒಂದಷ್ಟು ಸೇಫ್ಟಿ ಬಗ್ಗೆ, ಸರ್ವಿಸ್ ಬಗ್ಗೆ, ಮತ್ತು ಆ ಒಂದು 787 ಡ್ರೀಮ್ ಲೈನ್ನ 787 ವಿಮಾನ ಏನಿದೆ ಎಷ್ಟು ಸೇಫ್ ಆಗಿತ್ತು, ಎಲ್ಲ ರೀತಿ ಪರಿಶೀಲನೆ ಆಗಿತ್ತಾ ಇಲ್ವಾ, ಏನು ಸಮಸ್ಯೆ ಆಗಿದ್ದಲ್ಲಿ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿ ಹೊರ ಬರಬೇಕಿದೆ. ಇಂಥ ದುರಂತಗಳು ಅನೇಕ ಬಾರಿ ಆಗಿದ್ದಾವೆ, ಆದರೆ ಈ ಮಟ್ಟಕ್ಕೆ ಪ್ರಾಣ ಕಳೆದುಕೊಂಡಿದ್ದು, ಬಹುದೊಡ್ಡ ಸಂಖ್ಯೆಯಲ್ಲಿ ಪ್ರಾಣ ಕಳೆದುಕೊಂಡ್ರಲ್ಲ ಪ್ರಯಾಣಿಕರು, ಇಂಥ ದುರಂತ ಆಗಿದ್ದು ಇಲ್ಲವೇ ಇಲ್ಲ, ಇದೇ ಮೊದಲು. ಅದರಲ್ಲೂ ಕೂಡ 787 ಫ್ಲೈಟ್ ಏರ್ಕ್ರಾಫ್ಟ್ ಆಗಿದ್ದು ಇದೇ ಮೊದಲ ಬಾರಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪ್ಬೆಲ್ ವಿಲ್ಸನ್ ಅವರೇನಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಏನೆಲ್ಲ ಆಗಬಹುದು ಅಂತ. ಈಗಾಗಲೇ ಈ ಒಂದು ಡ್ರೀಮ್ ಲೈನ್ನ 787 ಸ್ಥಗಿತ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಏನು ಕತೆ ಅಂತೇಳಿ, ಏನಾದರೂ ಸ್ಥಗಿತ ಆಗಿಬಿಟ್ರೆ ಏನು ಮಾಡಬೇಕು ಅನ್ನುವಂಥದ್ದು. ಬಟ್ ಸೇಫ್ಟಿ ಬಗ್ಗೆ ಕೂಡ ಯೋಚನೆ ಮಾಡಬೇಕಲ್ಲ.